ये चोरी किसी फिल्मी सीन से कम नहीं है। 5 चोरों 22 जून को घर में दाखिल होते हैं। घर वालों के हाथ पैर को बांधकर चोरी की वारदात को अंजाम देते हैं। ये सुनने में जितना आसान लग रहा है, उतना ही ये घटना डरावनी है। चोर मौके से लगभग 15 लाख रुपए की चोरी कर फरार होते हैं। ये एक पुलिस को हैरान करने वाली घटना थी। इस केस को शाहबाद पुलिस की टीम ने एक चैलेंज समझकर स्वीकार किया। मामले को दर्ज कर जांच को आगे बढ़ाया। आज इसी केस में 4 आरोपियों को गिरफ्तार कर 9 लाख रुपए के करीब के वस्तुओं को जब्त किया गया है। आइए जानते हैं पूरी घटना को। शातिर चोरों पर पुलिस का शिकंजा। 8 लाख रुपए के साथ 4 आरोपियों अंदर। आरोपियों से सोना चांदी नगद जब्त। जी हां, यह वारदात कलबुर्गी के शाहबाद टाउन पुलिस लिमिट्स की है। 22 जून को रात करीब 3 बजे शाहबाद शहर के धक्का तांडा निवासी शिकायतकर्ता हनुमंत पिता पांडु पवार के घर में लुटेरे आ गए। हनुमंत के हाथ पैर कपड़े से बांध दिया और तेजदार हथियार दिखाकर घर में रखा सोना चांदी के आभूषण के साथ साथ नगद कुल 15,26,000 रुपए की चोरी को अंजाम दिया। इस संबंध में शाहबाद नगर थाने में मामला दर्ज किया गया था। मामले की जांच के लिए कलबुर्गी जिला एडिशनल एसपी महेश मेघनाना और शाहबाद उपमंडल के डीवाईएसपी शंकर गौड़ा पाटिल के मार्गदर्शन में सीपीआई नटराज लाडे और पीएसआई श्याम राय के नेतृत्व में 2 टीम बनाकर जांच शुरू कर दी गई। ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಕ್ಕಾ ತಾಂಡಾದಲ್ಲಿ 22 ಜೂನ್ 2025 ರಾತ್ 1:30 AM ದಕ್ಕಾ ತಾಂಡಾದಲ್ಲಿ ಇರುವಂಥ ಫಿರ್ಯಾದಿ ಮನೆ ಹನುಮಂತ್ ತಂದೆ ಪಾಂಡು ಪವಾರ್ ಅಂತ ಇವರು ಮನೆ ಒಳಗಡೆ 5 ಜನ ದರೋಡೆಕೋರರು ನುಗ್ಗಿ ಅವರು ಫಿರ್ಯಾದಾರರು ಮತ್ತು ಅವ್ರ ಸಂಬಂಧಿಕರ ಕೈಕಾಲು ಕಟ್ಟಿ ತಲ್ವಾರ್ ತೋರಿಸಿ ಅವ್ರ ಮನೆಯಲ್ಲಿರುವಂಥ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸು ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ। ಈ ಪತ್ತೆ ಹಚ್ಚಲಿಕ್ಕೆ ಡಿವೈಎಸ್ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ PI ನಟರಾಜ್ ಮತ್ತು ಅವರ PSI ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಮಲ್ಲಿಕಾರ್ಜುನ್, ನಾಗೇಂದ್ರ, ಮಲ್ಲಿಕಾರ್ಜುನ್ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಲಿಯನ್ ಸಿದ್ದಯ್ಯ, ಆರಿಫ್, ರಮೇಶ್ ಇವರೆಲ್ಲ ಸೇರಿ ಒಂದು 2 ತಂಡಗಳನ್ನು ರಚನೆ ಮಾಡಿದ್ದಾರೆ। ಮೇಜರ್ ಏನಂದರೆ ಇದು ಒಂದು ಚಾಲೆಂಜಿಂಗು, ಯಾಕಂದರೆ ಸಡನ್ನಾಗಿ ಇಮಿಡಿಯೇಟಾಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ, ಒಂದು ಈ ಶಾಬಾದ್ ನಗರದಲ್ಲಿ ದಕ್ಕಾ ತಾಂಡ ಏರಿಯಾದಲ್ಲಿ ಒಂದು 5 ಜನ ತಲವಾರು ಹಿಡ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮನೆ ಒಳಗಡೆ ನುಗ್ಗಿ ಅವ್ರ ಕೈ ಕಾಲೆಲ್ಲ ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಹೌಸ್ ಡೆಕಾಯಿಟಿ ಯಾವಾಗ ರಿಪೋರ್ಟ್ ಆಗಿಲ್ಲ। ಸಡನ್ನಾಗಿ ಇತ್ತೀಚೆಗೆ ಏನಾಯಿತು, ಏನಾದರೂ ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟಾಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮು ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ इस मामले की जांच आगे बढ़ी। इस टीम ने 3 जुलाई को महाराष्ट्र राज्य के अक्कलकोट राष्ट्रीय राजमार्ग पर आरोपी रवि राठौड़, महादेव राठौड़, शिवकुमार राठौड़ और गोपाल को गिरफ्तार कर आरोपियों से 135 ग्राम सोने के आभूषण, 550 ग्राम चांदी के आभूषण और 40,000 रुपए नगद कुल 8,95,000 रुपए के वस्तुओं को जब्त किया और अपराध में इस्तेमाल किए गए 5 चाकू को जब्त किया। आरोपियों को न्यायिक हिरासत में भेज दिया गया। बताया जा रहा है मामले में एक अन्य आरोपी सुनील राठौड़ फरार है और उसकी तलाश जारी है। ನಮ್ಮವರು ಒಳ್ಳೆ ಕೆಲಸ ಮಾಡಿ 2 ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರು ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ ಅಕ್ಕಲ್ಕೋಟು ಮತ್ತು ಯಾದಗಿರಿ ಕಲಬುರಗಿ ಜಿಲ್ಲೆ 3 ಏರಿಯಾಸು ಸೇರಿ 4 ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ। ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಾಬಾದ್ ನಗರದವರು, ಇನ್ನೊಬ್ಬರು ಮಹಾದೇವ್ ತಂದೆ ಉಮ್ಳು ರಾಥೋಡ್ ಅಂತ ಇವರು ಅಕ್ಕಲ್ಕೋಟದವರು, ಶಿವಕುಮಾರ್ ತಂದೆ ದೀಪ್ಲು ರಾಥೋಡ್ ಇವರು ಡ್ರೈವರ್ ಕೆಲಸ ಖ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ, ಗೋಪಾಲ್ ತಂದೆ ಮೇಘಾ ನಾಯ್ಕ್ 30 ಇಯರ್ಸ್ ಇವರು ಕೂಲಿ ಕೆಲಸ,
ಆನಗೇರಿ ತಾಂಡೆ ಇವರು ಟೋಟಲ್ 4 ಆರೋಪಿಸ್ ಟೋಟಲ್ ಇನ್ವಾಲ್ವ್ ಆಗಿರೋದು 5 ಜನ. ಇದರಲ್ಲಿ ನಾವು ಸದ್ಯಕ್ಕೆ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಲೋಕಲ್ ಶಾಬಾದ್ ಅವರು, ಇಬ್ಬರು ಯಾದಗಿರಿ ಡಿಸ್ಟಿಕ್ ಸೇರಿದವರು, ಇನ್ನೊಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟಿಗೆ ಸೇರಿದವರು, ಇನ್ನೊಬ್ಬರು ಆರೋಪಿ ಬಂಧನ ಆಗೋದು ಇನ್ನೂ ಬಾಕಿ ಇದೆ, ಅವರು ಮಹಾರಾಷ್ಟ್ರದಕ್ಕೆ ಸೇರಿದವರಿದ್ದಾರೆ. ಇವ್ರ ಕಡೆಯಿಂದ ನಾವು ಟೋಟಲ್ 135 ಗ್ರಾಮ್ಸ್ ಆಫ್ ಗೋಲ್ಡ್ ರಿಕವರಿ ಮಾಡಿದ್ದೀವಿ, 550 ಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಅಮೌಂಟ್ 4 lakh ಅಮೌಂಟ್ ಟೋಟಲ್ 40,000 ಅಮೌಂಟು ಟೋಟಲ್ 8,95,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ. ಮತ್ತು ಅವರಿಗೆ ಕೃತ್ಯಕ್ಕೆ ಬಳಸಿರುವಂತಹ 5 ಚಾಕುವನ್ನು ಜಪ್ತಿಪಡಿಸಿಕೊಂಡಿದ್ದೇವೆ ಮತ್ತು ಎಲ್ಲ ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಅವರು 2-3 ಪಾಯಿಂಟ್. ಫಸ್ಟ್ ನಂಬರ್ 1 ಮೋಟಿವ್ ಯಾಕೆ ಮಾಡಿದ್ದಾರೋ ಅನ್ನೋದು, ಈ ಲೋಕಲ್ ರವಿ ತಂದೆ ಶಂಕರ್ ರಾಥೋಡ್ ಅನ್ನೋರ್ದು ಎಲ್ಲ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ದುಡ್ಡಿನ ಆಶೆನೂ ಇರುತ್ತೆ. ದುಡ್ಡು ಏನಾದರೂ ಮಾಡಿ ಅದು ಅಮೌಂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರಿಗೆ, ಏನಾದರೂ ಮಾಡಿ ನಾವು ಇದೆಲ್ಲ ತೀರ್ಸ್ಕೋಬೇಕು ಅಂತ. आरोपियों पर पहले भी जौरगी और अन्य जगहों पर डकैती के मामले दर्ज है। कलबुर्गी एसपी अडूर श्रीनिवासुलु ने मामले को सुलझाने वाले शाबाद नगर के पुलिस स्टेशन की टीम की सराहना की। सैयद मंसूर, गुलबर्गा मेट्रो।